ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ತಾನೇ ಜಸ್ಟ್ ಮೊಬೈಲು ಇವಾಗ ಇದಾಗಿದೆ ಫ್ರೆಂಡ್ಸ್. ನನ್ನ ಒಂದು ಯೂಟ್ಯೂಬ್ ಚಾನಲ್ ಇವಾಗ ಓಪನ್ ಆಯಿತು ಅಂತಲೇ ಹೇಳ್ಬೋದು. ಏನಾಯಿತು ಏನು ಎಲ್ಲ ಸಹಿತ ಈ ವಿಡಿಯೋ ಮೂಲಕ ಹೇಳ್ತೀನಿ. ಜಾಸ್ತಿ ಹೊತ್ತು ಹೇಳೋದಕ್ಕೆ ಹೋಗೋದಿಲ್ಲ, ನನಗೂ ತುಂಬ ಕೆಲಸ ಇದೆ. ಮಗು ಬೇರೆ ಇವಾಗ ಎದ್ದಿದೆ. ಯಾಕೆ ಯೂಟ್ಯೂಬ್ ವಿಡಿಯೋ ಹಾಕಿಲ್ಲ ಅಂತ ಎಷ್ಟೋ ಜನ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ರಿ. ಯೂಟ್ಯೂಬಲ್ಲೂ ಸಹಿತ ನನ್ನ ಹಸ್ಬೆಂಡ್ ಮೊಬೈಲಿಂದ ನೋಡ್ತಾ ಇದ್ದೆ. ಪಾಪ ನನಗೆ ರಿಪ್ಲೈ ಸಹಿತ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಯೂಟ್ಯೂಬು ನಮ್ಮದು ಒಂಚೂರು ಓಪನ್ ಆಗ್ತಿರ್ಲಿಲ್ಲ ಫ್ರೆಂಡ್ಸ್. ಫುಲ್ ಇದಾಗ್ಬಿಟ್ಟಿತ್ತು. ಹಳೆ ಮೊಬೈಲ್ ನಂದು ಹೊಡೆದೋಗಿತ್ತು ಅಂತ ಹೇಳಿದೆ ಅಲ್ವಾ ಫ್ರೆಂಡ್ಸ್. ಅದು ಮತ್ತೆ ಇದಾಯಿತು, ಪ್ರಾಬ್ಲಮ್ ಆಯಿತು. ಮತ್ತೆ ಇದಕ್ಕಿದ್ದಂಗೆ ಸ್ವಿಚ್ ಆಫ್ ಆಯಿತು. ಸ್ವಿಚ್ ಆಫ್ ಆಗಿ ಅದು ರಿಪೇರಿ ಕೊಟ್ಟಿದ್ದೀನಿ. ಅವರು ಆಗ್ತಾನೆ ಇಲ್ಲ, ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ನೋಡ್ತಾ ಇದ್ದೀವಿ, ಒಂಚೂರು ಆಗ್ತಾ ಇಲ್ಲ ಅಂತ ಹೇಳಿದ್ರು. ನನ್ನ ಹಸ್ಬೆಂಡ್ ಅಂತೂ ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂದರೆ ಪಾಪ ಅವ್ರಿಗಂತೂ ಒಂದು ದೊಡ್ಡ ಟ್ಯಾಂಕ್ಸ್ ಹೇಳಿದ್ರು ಸಾಲದು. ಪಾಪ ಅವ್ರಿಗೆ ಓವರ್ ಟೆನ್ಷನು. ನಂದು ಈ ಥರ ಆಗಿರೋದಕ್ಕೆ ನಾನೇನೋ ಆಗಾಗಲೇ ತೊಂದರೆ ಕೊಡ್ತಾ ಇದ್ದೆ. ನನಗೆ ಯೂಟ್ಯೂಬ್ ಅಂದರೆ ಅಷ್ಟು ಪ್ರೀತಿ ಫ್ರೆಂಡ್ಸ್. ನನಗೆ ಏನೋ ಒಂದು ಅಚೀವ್ ಮಾಡಬೇಕು ಅಂತೇಳಿ ನಾನು ಯೂಟ್ಯೂಬ್ ಪ್ಲಾಟ್ಫಾರ್ಮ್ಗೆ ಬಂದಿರೋದು. ಆದರೆ ಈ ಥರ ಆಗೋಗ್ಬಿಡ್ತಲ್ಲ ಅಂತ ಸಖತ್ತು ಬೇಜಾರಾಗಿತ್ತು. ನನ್ನ ಹಸ್ಬೆಂಡು ಸಹಿತ ಪಾಪ ಅವರು ಎಷ್ಟು ರಿಸ್ಕ್ ತೊಗೊಂಡಿದ್ದಾರೆ ಅಂತ ಅಂದರೆ ಸಖತ್ತು ರಿಸ್ಕ್ ತೊಗೊಂಡಿದ್ದಾರೆ. ಯಾವುದಕ್ಕೂ ಸಹಿತ ಅವರು ಬೈದಿಲ್ಲ, ಜಾಸ್ತಿ ಬೈದಿಲ್ಲ, ಸಿಟ್ಟು ಮಾಡ್ಕೊಂಡಿದ್ದಾರೆ. ಆದರೆ ಯಾವುದಕ್ಕೂ ಸಹಿತ ಬೈದಿಲ್ಲ, ಏನೂ ಮಾಡಿಲ್ಲ. ಇವಾಗ ನಂದು ಫೋನು ಇದಾಗಿಲ್ಲ, ವರ್ಕ್ ಆಗ್ತಾ ಇಲ್ಲ. ಅಲ್ಲೇ ಮೊಬೈಲ್ ಅಂಗಡಿಲೇ ಇದೆ. ಯಶಿ ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದಾಳೆ. ಯಶಿಕಾ, ಮೊಬೈಲ್ ಅಂಗಡಿಲೇ ಇದೆ ಫ್ರೆಂಡ್ಸ್. ಅದು ರಿಪೇರಿ ಆಗೇ ಇಲ್ಲ. ಯೂಟ್ಯೂಬ್ ಸೆಟ್ಟಿಂಗ್ಸ್ ಮಾಡಬೇಕು ಅಂದರೆ ಆ ಒಂದು ಮೊಬೈಲ್ ಬೇಕಿತ್ತು. ಫೋನ್ ನಂಬರ್ಗೆ ಬರ್ತಿರಲಿಲ್ಲ OTP. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಮ್ಮದು ಇಮೇಲ್ ಐಡಿಗೆ OTP ಬರ್ತಾಯಿತ್ತು. ನಂದು ಇಮೇಲ್ ಐಡಿ ಬಂದ್ಬಿಟ್ಟು ಹಳೆ ಫೋನಲ್ಲಿತ್ತು. ಅದ್ರ ಪಾಸ್ವರ್ಡ್ ಗೊತ್ತಿಲ್ಲ. ಇಮೇಲ್ ಐಡಿ ಎಲ್ಲರೂ ಇರಲಿ, ಪಾಸ್ವರ್ಡ್ ಮೇನ್ ಗೊತ್ತಿರಬೇಕು. ಇದೊಂದು ಯಾರೆಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ, ದಯವಿಟ್ಟು ನಿಮ್ಮ ಇಮೇಲ್ ಐಡಿ ಪಾಸ್ವರ್ಡು ದಯವಿಟ್ಟು ಇವಾಗಲೇ ಹೋಗಿ ಬರ್ಕೊಳ್ಳಿ ಅಂತ ಹೇಳ್ತೀನಿ. ನಂತರ ಕಷ್ಟ ಯಾರಿಗೂ ಆಗೋದು ಬೇಡ. ಪಾಸ್ವರ್ಡ್ ಏನೂ ಗೊತ್ತಿಲ್ಲದಲ್ಲೇ ನನಗೆ ಇಷ್ಟು ತೊಂದರೆ ಆಯಿತು ಫ್ರೆಂಡ್ಸ್. ಸಖತ್ತು ಬೇಜಾರಾಗ್ತಾ ಇದೆ. ಇದು ಇಮೇಲ್ ಐಡಿ ನೀವೇನಾದ್ರು ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದೀರಾ, ಫೇಸ್ಬುಕ್ ಮಾಡ್ತಾ ಇದ್ದೀರಾ, ಆ ಥರದ್ದೆಲ್ಲ ನೀವೇನಾದ್ರು ವಿಡಿಯೋಸನ್ನು ಹಾಕ್ತಾ ಇದ್ದೀರಾ ಅಂತ ಅಂದರೆ ಇವಾಗಲೇ ಹೋಗಿ ದಯವಿಟ್ಟು ಲೇಜಿ ಮಾಡ್ದೇ ಇವಾಗಲೇ ಹೋಗಿ ಬರ್ಕೊಳ್ಳಿ. ಅದರಿಂದ ಎಷ್ಟು ಅನುಭವಿಸ್ತಿದ್ದೀನಿ ಅಂತ ನನಗೆ ಗೊತ್ತು. ಒಂಚೂರು ಇವಾಗಲೇ ದುಡಿತಾ ಇದ್ದೀನಿ ಅನ್ನೋ ಟೈಮಲ್ಲೇ ನನಗೆ ಈ ಥರ ಎಲ್ಲ ಆಗ್ತಾ ಇದೆ ಅಂತ ಸಖತ್ತು ಬೇಜಾರಾಯಿತು. ಮತ್ತು ಮನೇಲಿ ಏನೇನೋ ತೊಂದರೆ ಆಗ್ತಾ ಇದೆ ಫ್ರೆಂಡ್ಸ್. ನಮ್ಮದು ಗಾಡಿ ಬೇರೆ ಯಾವಾಗವಾಗ ರಿಪೇರಿ ಆಗ್ತಾ ಇದೆ. ಏನೋ ಈ ಟೈಮಿಂಗ್ಸು ಡಿಸೆಂಬರ್ ಎಂಡೇ ಸರಿ ಇಲ್ಲ. ಎಷ್ಟು ತೊಂದರೆ ಆಗ್ತಿದೆ ಅಂದರೆ ನಮ್ಮೊಂದು 1000 ರೂಪಾಯಿ ಇದು ಅಕೌಂಟಲ್ಲೇ ಇದಾಗ್ಬಿಡ್ತು. ಏನೇನೋ ತೊಂದರೆ ಆಗ್ತಾಯಿದೆ, ಅದೆಲ್ಲ ಹೇಳೋದಕ್ಕಾಗೋದಿಲ್ಲ. ಸಖತ್ತು ಟೆನ್ಷನ್ ಈ ಮಂದಂತೂ. ಯಾರು ಸಮಾಧಾನ ಮಾಡ್ಕೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಮ್ಮಮ್ಮ ನನಗೆ ಸಮಾಧಾನ ಮಾಡ್ತಾಯಿದೆ, ನಾನು ಅಮ್ಮಗೆ ಸಮಾಧಾನ ಮಾಡ್ತೀನಿ. ರಂಗಂಗಂತೂ ಹೆವಿ ಟೆನ್ಷನು. ಪಾಪ ಇವಾಗ ತಾನೇ ನನ್ನ ನಮ್ಮಿ ದುಡಿತಾ ಇದ್ದಾಳೆ, ಈ ರೀತಿ ಆಗ್ಬಿಡ್ತಲ್ಲ ಅಂತ ಅವನಂತೂ ಹೆವಿ ಟೆನ್ಷನ್ ಮಾಡ್ಕೊಂಡೆ. ಅವನಂತೂ ದೊಡ್ಡ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥರ ಎಲ್ಲ ಯಾರು ಮಾಡೋದಿಲ್ಲ ಅಂತ ಅಂದ್ಕೊಳ್ತೀನಿ. ಹಸ್ಬೆಂಡು ಏನು ಮನೆ ಕೆಲಸ ಮಾಡ್ಕೊಂಡಿರು, ಏನು ಇದೆಲ್ಲ ಮಾಡ್ತೀವಿ ಅಂತ ಬೈದ್ಬಿಡ್ತಾರೆ. ಈ ಥರದ್ದೆಲ್ಲ ತುಂಬ ಪ್ರಾಬ್ಲಮ್ ಆಗಿ ಅವರು ಎಷ್ಟು ಸರಿ ಮೊಬೈಲ್ ಅಂಗಡಿಗೆ ಹೋಗಿದ್ದಾರೆ ಗೊತ್ತಾ. ದಿನಕ್ಕೆ ಒಂದು 7-8 ಸರಿ ಅಲ್ಲೇ ಒಂದು 2 ಅವರ್ ಕೂತಿದ್ದು ಸಹಿತ ಇದೆ ನಮ್ಮ ಮನೆ ಹತ್ರನೇ. ಪಾಪ ಮೊಬೈಲ್ ಅಂಗಡಿಯವರು ಸುಮ್ಮನೆ ಸುಳ್ಳು ಹೇಳ್ಬಾರ್ದು. ಮೊಬೈಲ್ ಅಂಗಡಿಯವರು ಪ್ರಯತ್ನ ಪಟ್ಟರು. ಗೂಗಲ್ ಅಕೌಂಟಲ್ಲಿ ಏನೆಲ್ಲ ಯೂಟ್ಯೂಬ್ ಓಪನ್ ಮಾಡೋದಕ್ಕೆ ಸಾಧ್ಯನೋ ಅದೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಮೊಬೈಲ್ ಸರಿ ಹೋಯ್ತಾ ಇಲ್ವಾ, ಅದೆಲ್ಲ ಏನಾಗುತ್ತೆ ಎಲ್ಲ ಫುಲ್ಲು ಅವರು ಪಾಪ ಎಷ್ಟು ರಿಸ್ಕ್ ಮಾಡ್ಕೊಂಡು ಅವರು ಎಲ್ಲ ಇದು ಮಾಡಿದ್ದಾರೆ. ಅವ್ರಿಗೂ ತುಂಬ ಟ್ಯಾಂಕ್ಸು. ಅವರು ಸ್ವಲ್ಪ ರಿಸ್ಕ್ ಮಾಡ್ಕೊಂಡು ಅವರು ಏನೇನೋ ಟ್ರೈ ಮಾಡಿದ್ರು, ಅದು ಆಗಲಿಲ್ಲ ಫ್ರೆಂಡ್ಸ್. ಫೈನಲ್ ಆಗಿ ಯೂಟ್ಯೂಬ್ ಚಾನಲ್ಲು ನನ್ನ ಕಡೆ ಬಂದಿದೆ, ನನ್ನ ಕೈಲಿದೆ. ಇವಾಗಲೇ ಹೋಗಿ ಎಲ್ಲ ಇದು ಇನ್ಸ್ಟಾಗ್ರಾಮ್ ID ಮತ್ತು ಹೊಸ ಇಮೇಲ್ ID ಕೊಟ್ಟಿದ್ದೆ ಯೂಟ್ಯೂಬ್ಗೆ. ಅದು ID ಪಾಸ್ವರ್ಡು ಅದೆಲ್ಲ ಸಹಿತ ನಾನು ಇವಾಗ ಬರ್ದು ಇಟ್ಕೊಂಡಿದ್ದೀನಿ. ಯಾವ ಮೊಬೈಲ್ಗೂ ಸಹಿತ ಸೇವ್ ಮಾಡಿ ಇಟ್ಕೋಬೇಡಿ. ಇಲ್ಲ ಅಂತಂದರೆ ಬೇರೆಯವ್ರ ಮೊಬೈಲ್ಗೆ ನಿಮ್ಮನೇಲೇ ಯಾರ್ದಾದ್ರು ಮೊಬೈಲ್ ಇದೆ ಅಂತಂದರೆ ಅವ್ರ ಮೊಬೈಲ್ಗೆ ಸೆಂಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವೇ ಒಂದು ಬುಕ್ಕಿಗೆ ಬೆಸ್ಟ್ ಬರೆದಿಟ್ಕೊಳ್ಳೋದು. ಇವಾಗಲೇ ನಾನು ಬರೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಭಯ ಆಯಿತು. ಇವಾಗ ಜಸ್ಟ್ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಟೆಕ್ ಚಾನಲ್ ಅವಣ್ಣ ಪರಿಚಯ ಇದೆ, ವೆಂಕಟೇಶ್ ಅಂತ ಹೇಳ್ಬಿಟ್ಟು ಅವರೇ ನನಗೆ ಎಲ್ಲ ಎಡಿಟಿಂಗ್ ಮಾಡಿಕೊಟ್ಟಿದ್ದು. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅವ್ರಿಗೂ ಸಹಿತ ತುಂಬ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಾಪ ಅವಣ್ಣ ಬೇರೆದಾಗಿದೆ, ನನಗೆ ಕೆಲಸ ಇದೆ ಅದು ಇದು ಅಂತ ಏನೋ ಒಂದು ಸುಳ್ಳು ಹೇಳ್ಬಿಟ್ಟು ಇದು ಮಾಡೋರು. ಯಾವುದೇ ಟೆಕ್ ಚಾನಲ್ ಅವರು ಅಷ್ಟು ಸುಲಭವಾಗಿ ಎಷ್ಟೋ ಜನಕ್ಕೆ ನಾನು ಇದು ಮಾಡಿಕೊಟ್ಟಿದ್ದೀನಿ. ಅವ್ರು ಮಾತ್ರ ಎಲ್ಲ ಸೆಟ್ಟಿಂಗ್ಸ್ ಏನೇ ಪ್ರಾಬ್ಲಮ್ ಇದ್ದು ಸಹಿತ ತುಂಬ ಚೆನ್ನಾಗಿ ಸೆಟ್ಟಿಂಗ್ಸನ್ನು ಮಾಡಿಕೊಡ್ತಾರೆ. ಅದೊಂದು ತುಂಬ ಇಷ್ಟ ಆಯಿತು ನನಗೆ. ಓಕೆ ಫ್ರೆಂಡ್ಸ್, ಫೈನಲ್ ಆಗಿ ಯೂಟ್ಯೂಬ್ ಚಾನಲ್ಲು ನಂದು ಇದು ಬಂತು ಫ್ರೆಂಡ್ಸ್. ಏನಾಯಿತು ಅಂತ ಅಂದರೆ ಇದಾಯಿತು, ರಿಕವರಿ ಆಗಿದೆ. ಯೂಟ್ಯೂಬ್ ಇವತ್ತಿಂದ ಇವಾಗಲೇ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಖುಷಿಯಾದ ವಿಚಾರ ಅಂತಂದರೆ ಇವತ್ತೇ 10K ಸಬ್ಸ್ಕ್ರೈಬರ್ಸ್ ಆಗಿದೆ ಫ್ರೆಂಡ್ಸ್.
ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಇವತ್ತು ಖುಷಿಗೆ ಅದು ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. 10K ಸಬ್ಸ್ಕ್ರೈಬರ್ಸ್ ಆಗಿದ್ದೀರ ಪಾಪ. ನೀವೆಲ್ಲ ನಮ್ಮ ಫ್ಯಾಮಿಲಿ ಎಷ್ಟು ಮಿಸ್ ಮಾಡ್ಕೊತಿದ್ದೆ ಅಂತ ಅಂದರೆ ನಿಮ್ಮನ್ನ ನೀವು ಹೇಳೋ ಪ್ರತಿಯೊಂದು ಮಾತು ಸಹಿತ ಒಳ್ಳೊಳ್ಳೆ ಮಾತಾಡ್ತಿರಲ್ಲ, ಅದೆಲ್ಲ ಇನ್ಸ್ಪಿರೇಷನ್ ಆಗುತ್ತೆ ನನಗೆ. ಚೆನ್ನಾಗಿ ನಾನು ಏನೇ ಟಿಪ್ಸ್ ಹೇಳಿದ್ರೆ ಸಹಿತ ಅದನ್ನು ಫಾಲೋ ಮಾಡಿ ಹೌದು ಸಿಸ್ಟರ್ ಇದು ರಿಸಲ್ಟ್ ಬಂತು ಅಂತ ಹೇಳ್ತೀರಲ್ವ, ಅದೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಇನ್ನು ಮುಂದೆ ಪಾಪು ಫುಡ್ ರೋಟೀನ್ ಎಲ್ಲ ಆಲ್ರೆಡಿ ಮಾಡಿದ್ದೀನಿ. ಇನ್ನು ಮುಂದೆ ವಿಡಿಯೋ ಶೂಟ್ ಮಾಡಿ ಖಂಡಿತ ಒಳ್ಳೊಳ್ಳೆ ನಿಮಗೆ ಫುಡ್ ರೋಟೀನನ್ನು ಹಾಕ್ತಾ ಹೋಗ್ತೀನಿ ಅಂತ ಭರವಸೆ ಕೊಡ್ತೀನಿ ಫ್ರೆಂಡ್ಸ್. ಏನೇನೋ ಹೇಳಬೇಕು, ತುಂಬ ಜಾಸ್ತಿ ಮೇನ್ ವಿಷಯ ಮಾತಾಡಬೇಕು ನಿಮ್ಮ ಜೊತೆ, ಎಷ್ಟೊಂದು ಇದೆಲ್ಲ ಮಾತಾಡೋದು ವಿಷಯ ಎಲ್ಲ ಇದೆ, ಮುಂದೆ ಹೇಳ್ತಾ ಹೋಗ್ತೀನಿ. ಪ್ಲೀಸ್ ದಯವಿಟ್ಟು ಆದಷ್ಟು ಜನ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡಿ, ಯಾರ ಕಣ್ಣು ಬೀಳಬಾರ್ದು ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಅದೊಂದೇ ಬೇಜಾರಾಗ್ತಾ ಇದೆ, ಏನಾಯ್ತು ಏನೋ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಬೇರೆ ಇವಾಗ ಬೇರೆ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದ್ದೀನಿ, ಅಲ್ಲಿಗೆ ಹೋಗಿ ನೀವು ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಅಂತ ಕೇಳ್ಕೊತೀನಿ. ಯೂಟ್ಯೂಬ್ ನನ್ನ ಕೈಗೆ ಬಂತಲ್ಲ, ಅದೊಂದು ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. 10K ಸಬ್ಸ್ಕ್ರೈಬರ್ ಬಂದಿದ್ದಕ್ಕೆ ಕಂಗ್ರ್ಯಾಚುಲೇಷನ್ ಹೇಳಿ ಆಯಿತಾ ಅಂತ ನಾನೇ ಕೇಳಿ ಪಡ್ಕೊಳ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಫೈನಲ್ ಆಗಿ 10K ಸಬ್ಸ್ಕ್ರೈಬರ್ಸ್ ಸಹಿತ ಆಗಿದ್ದಾರೆ ಫ್ರೆಂಡ್ಸ್. ಇಷ್ಟೇ ಇದೇ ಪ್ರಾಬ್ಲಮ್ ಆಗಿತ್ತು, ಮೊಬೈಲ್ ತುಂಬ ಪ್ರಾಬ್ಲಮ್ ಆಗಿ ಏನೋ ಬಡವರು ಬೆಳೀತಾ ಇದ್ದಾರೆ ಅನ್ನೋ ಟೈಮಲ್ಲಿ ಒಂಥರ ನನಗೆ ಇದಾಗ್ಬಿಡ್ತು ಅಲ್ವಾ, ಅದೇ ಒಂದು ಭಯ ಆಗ್ಬಿಡ್ತು ಫ್ರೆಂಡ್ಸ್. ಏನಾದ್ರು ಆ ಮೊಬೈಲ್ ಸರಿ ಹೋಗಿಲ್ಲ ಅಂತ ಅಂದರೆ ಯೂಟ್ಯೂಬ್ ನನ್ನ ಕೈಯಲ್ಲಿ ಬರ್ತಿರ್ಲಿಲ್ವಂತೆ. ಮತ್ತು ಏನೋ ಗೂಗಲ್ ಆಫೀಸ್ಗೆ ಹೋಗ್ಬಿಟ್ಟು ಅದು ಮೆಸೇಜ್ ಮಾಡಿ ಹೊಸ ಇಮೇಲ್ ID ಕ್ರಿಯೇಟ್ ಮಾಡಿ ಅದಕ್ಕೆ ಪಾಸ್ವರ್ಡ್ ನೀವು ರೀಸೆಟ್ ಮಾಡ್ಕೋಬೋದು ಅಂತ ಹೇಳಿದರು. 48 ಅವರ್ಸಲ್ಲಿ ಅವರು ಆದರೆ ಮೆಸೇಜ್ ಮಾಡ್ತೀವಿ ಅಂತ ಹೇಳಿದರು. ಅದು ಜಾಸ್ತಿ ಜನಕ್ಕೆ ಬರೋದಿಲ್ವಂತೆ, ಜಾಸ್ತಿ ಜನಕ್ಕೆ ಬರೋದಿಲ್ಲ, ಎಲ್ಲೋ ಒಂದೊಂದು ಟೈಮ್ ಬರುತ್ತಂತೆ. ಗೂಗಲ್ಗೆ ಬಂತು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ, ನೀವು ನಿಮಗೆ ಹೊಸದಾಗಿ ಚೆನ್ನಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಅಂತ ಬಂತು ಫ್ರೆಂಡ್ಸ್. ಅವಾಗ ಕ್ರಿಯೇಟ್ ಮಾಡಿದ ತಕ್ಷಣ ನನಗೆ ಫುಲ್ಲು ಖುಷಿ ಆಯಿತು, ನನ್ನ ಚಾನಲ್ ಇವಾಗ ನನ್ನ ಕೈಲಿ ಬಂದುಬಿಡುತ್ತೆ ಅಂತ. ಫೈನಲ್ ಆಗಿ ನನ್ನ ಚಾನಲ್ಲು ನನ್ನ ಹ್ಯಾಂಡ್ ಓವರಲ್ಲ ಇದೆ ಫ್ರೆಂಡ್ಸ್. ಖುಷಿ ಆಗ್ತಾ ಇದೆ. ದೊಡ್ಡ ಯೂಟ್ಯೂಬರಲ್ಲ, ಚಿಕ್ಕ ಪುಟಾಣಿ ಯೂಟ್ಯೂಬರೇ, 1% ಯೂಟ್ಯೂಬರೇ. ಆದರೆ ನಮ್ಮ ಚಾನಲ್ಲು ನಂದು ಓನ್ ಕ್ರಿಯೇಟರ್ ಮಾಡ್ತಿರೋದು, ಏನೋ ಒಂದು ಮಾಡ್ತಾ ಇದ್ದೆ, ಅದು ಬೇರೆ ಈ ಥರ ಆದರೆ ಫಸ್ಟಿಂದ ಮಾಡೋದಕ್ಕೆ ಕಷ್ಟ ಆಗುತ್ತೆ. 4000 ವಾಚಿಂಗ್ ಅವರ್ಸು 1000 ಸಬ್ಸ್ಕ್ರೈಬರ್ಸ್ ಮಾಡೋದು ಅಂದರೆ ಅಷ್ಟೊಂದು ಸುಲಭ ಅಲ್ಲ. ಸ್ಟಾರ್ಟಿಂಗಿಂದ ಮಾಡ್ಕೊಂಬಂದಿದ್ದೀನಿ, ಇವಾಗ ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕು ಅಂದರೆ ನನ್ನ ಕೈಲಂತೂ ಆಗ್ತಿರ್ಲಿಲ್ಲ. ಬೇಕಾದ್ರೆ ಬಿಟ್ಬಿಡ್ತಿದ್ದೆ, ಆದರೆ ಹೊಸ್ದಾಗಂತೂ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಫ್ರೆಂಡ್ಸ್. ಯಾಕೆಂತಂದರೆ ಇದು ಸಬ್ಸ್ಕ್ರೈಬರ್ಸು ಮತ್ತು ವಾಚಿಂಗ್ ಅವರ್ಸು ಇದು ಮಾಡ್ಕೊಳ್ಳೋದು, ವಾಚಿಂಗ್ ಅವರ್ಸು ಕಂಪ್ಲೀಟ್ ಮಾಡ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ವಿಡಿಯೋ ಮಾಡೋರಿಗೆ ಗೊತ್ತಿರುತ್ತೆ, ಫಸ್ಟಿಂದ ಮಾಡ್ಕೊಳ್ಳೋದು ಅಂತ ಅಂದರೆ ಅಷ್ಟೊಂದು ನನಗೆ ಭಯ ಆಗ್ತಾಯಿತ್ತು. ಇಷ್ಟು ದಿನ ನಾನು ಸರಿಯಾಗಿ ಊಟ ಮಾಡಿಲ್ಲ, ಸರಿಯಾಗಿ ನಿದ್ದೆ ಮಾಡಿಲ್ಲ, ಮಕ್ಳ ಕಡೆನೇ ಗಮನ ಕೊಟ್ಕೊಂಡು ಇದು ಮಾಡ್ತಾಯಿದ್ದೆ. ಶೋ ತೆಗಿತಾ ಇದ್ದಾಳೆ, ಯಾಕಮ್ಮ ಚೀನಿ ಕತ್ತು ಭಯ ಆಗಿತ್ತು ಫ್ರೆಂಡ್ಸ್. ಇವಾಗ ಸ್ವಲ್ಪ ಹಬ್ಬ ಅನ್ನಂಗೆ ಆಗ್ತಾಯಿದೆ. ನಾನು ಯೂಟ್ಯೂಬ್ ಚಾನಲ್ ಇದಾಯಿತು, ಗಾಡಿ ಬೇರೆ ಅವಾಗವಾಗ ರಿಪೇರಿ ಆಗ್ತಾಯಿದೆ. ಅದೊಂದು ರಿಪೇರಿ ಆಗ್ದಂಗಿದ್ರೆ ಅದೊಂದು ನಮಗೆ ಅದೊಂದು ನಮಗೆ ಖುಷಿ ಆಗುತ್ತೆ ಫ್ರೆಂಡ್ಸ್. ಮುಂದೆ ಹೇಳ್ತಾ ಹೋಗ್ತೀನಿ ಏನು ಎತ್ತ ಅಂತ. ಜಾಸ್ತಿ ಮಾತಾಡೋದಿಲ್ಲ, ಈ ಒಂದು ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಜಾಸ್ತಿ ಮಾತಾಡ್ಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ. ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಹೇಗೆ ಖುಷಿ ಆಯಿತು ಫ್ರೆಂಡ್ಸ್ ನಂದು ಯೂಟ್ಯೂಬ್ ಚಾನಲ್ಲು ಯೂಟ್ಯೂಬ್ ಮಾಡ್ತಿರೋದು, ಮತ್ತೆ ನಿಮಗೆ ಖುಷಿ ಆಯ್ತಾ ಇಲ್ವಾ ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ. 10K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಫ್ರೆಂಡ್ಸ್. ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಅಂದಿದ್ದೆ ಅಲ್ವಾ, ರಂಗ ಊರಿಗೆ ಹೋಗಿದ್ದಾರೆ. ಬಂದಿದ ತಕ್ಷಣವೇ ಖಂಡಿತವಾಗಿ ಸೆಲೆಬ್ರೇಷನ್ ಮಾಡ್ತೀವಿ 10K ಸಬ್ಸ್ಕ್ರೈಬರ್ಸ್ ಆಯಿತಾ. ಓಕೆ, ಬಾಯ್ ಬಾಯ್. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಒಂದು ಪುಟಾಣಿ ಚಾನಲ್ಗೂ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಸ್ವಲ್ಪ ಬೆಳೆಸಿ ಅಂತ ಕೇಳ್ಕೊತೀನಿ. ಓಕೆ, ಬಾಯ್ ಬಾಯ್. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಲವ್ ಯು, ಲಾಟ್ಸ್ ಆಫ್ ಲವ್. ಇನ್ನು ಮುಂದೆ ವಿಡಿಯೋ ಕಂಟಿನ್ಯೂಸ್ ಆಗಿ ಒಂದಿನೂ ಬಿಡ್ದಂಗೆ ನಿಮಗೋಸ್ಕರ ಯಾವ ರೀತಿಯಾಗಿ ಬೇಕೋ ಅದೇ ರೀತಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಬಾಯ್.